ಇನ್ನ ಬೆಂಗಳೂರಿನ ಜೆಸಿ ರೋಡ್ನ ಟೈರ್ ಶಾಪ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ನಿನ್ನೆ ರಾತ್ರಿನೇ ಈ ಅವಾಂತರ ಆಗಿತ್ತು. 2 ಅಗ್ನಿಶಾಮಕ ಸಿಬ್ಬಂದಿ ವಾಹನ ಬಂದು ಬೆಂಕಿಯನ್ನ ನಂದಿಸುವ ಕೆಲಸ ಮಾಡಿದ್ರು. ಅಗ್ನಿದೇವನ ಕೆನ್ನಾಲಿಗೆಗೆ ಇಡೀ ಅಂಗಡಿ ಭಸ್ಮ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಬೆಂಕಿ ಉರಿತಾನೇ ಇದೆ. ಮೊದಲನೇ ಮಹಡಿಯಲ್ಲಿ ಇನ್ನೂ ಕೂಡ ಹೊಗೆ ಬರ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿಯನ್ನ ತಹಬದಿಗೆ ತಂದು ಎಲ್ಲಾ ರೀತಿಯ ಶ್ರಮ ಹಾಕಿ ಬೆಂಕಿಯನ್ನ ಆರಿಸುವಲ್ಲಿ ಯಶಸ್ವಿ ಆದ ನಂತರವೂ ಕೂಡ ಇನ್ನೂ ಕೂಡ ಆ ಬೆಂಕಿಯ ಕೆನ್ನಾಲಿಗೆ ತನ್ನ ರೌದ್ರ ನರ್ತನವನ್ನ ತೋರುತ್ತಿರೋದು. ಅಂದರೆ ಮೊದಲನೇ ಮಹಡಿಯಿಂದ ಇಲ್ಲಿ ಬೆಂಕಿ ಅವಘಡ ಆಗಿತ್ತು ಅನ್ನೋದನ್ನ ಪುಷ್ಟಿ ಕೊಡೋದಕ್ಕೆ ಹೊಗೆ ಬರ್ತಾನೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ಕಂಟ್ರೋಲ್ಗೆ ಬಂದಿದೆಯಾ ಬೆಂಕಿ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಜೆಸಿ ರಸ್ತೆ ಬಳಿ ಇರುವಂತಹ ಈ ಒಂದು ಶಾಪ್ ನಲ್ಲಿ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಬೆಂಕಿ ಹತ್ಕೊಂಡಿತ್ತು. ನಿನ್ನೆ 2 ರಿಂದ 3 ಅಗ್ನಿಶಾಮಕ ವಾಹನಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ಆರಿಲ್ಲ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ನಿಮ್ಗೆ ತೋರಿಸ್ತಿದ್ದಾರೆ. ಫಸ್ಟ್ ಫ್ಲೋರ್ ನಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಲಾಗಿಲ್ಲ. ಯಾಕಂದ್ರೆ ಒಳಗಡೆ ಸಾಕಷ್ಟು ಬೆಂಕಿ ಹತ್ಕೊಂಡಿರೋದ್ರಿಂದ, ಜೊತೆಗೆ ಸಾಕಷ್ಟು ಸಾಮಗ್ರಿಗಳಿದೆ. ಇದು ಒಂದಷ್ಟು ಗ್ರೀಸ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನ ಇರುವಂತ ಸೇಲ್ ಮಾಡುವಂತ ಒಂದು ಅಂಗಡಿ ಶಾಪ್, ಜೊತೆಗೆ ಪಕ್ಕದಲ್ಲಿ ಒಂದಷ್ಟು ಎಸಿಗಳಾಗಿರ್ಬೋದು, ಮತ್ತೆ ಸಿಎನ್ಜಿ ಗ್ಯಾಸ್ ಅನ್ನ ಫಿಟ್ ಮಾಡುವಂತ ಒಂದು ಅಂಗಡಿ, ಜೊತೆಗೆ ಟೈರ್ ಅಂಗಡಿ ಕೂಡ ಪಕ್ಕದಲ್ಲಿ ಇದೆ. ಹೀಗಾಗಿ ಒಟ್ಟಿಗೆ ಆಟೋಮೊಬೈಲ್ಸ್ ಏನಿದೆ ಅಲ್ಲ, ಆಟೋಮೊಬೈಲ್ಸ್ ವರ್ಕಿಂಗ್ ನಡೆಯುತ್ತಲ್ಲ, ಆ ಒಂದು ವರ್ಕ್ಶಾಪ್ ಇದು. ಈ ಒಂದು ಅಂಗಡಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲನೇ ಫ್ಲೋರ್ ನಲ್ಲಿಯೇ ನಿನ್ನೆ ಬೆಂಕಿ ಕಾಣಿಸ್ಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಂಪ್ಲೀಟ್ ಆಗಿ ಶಾಪ್ಗೆ ಆ ಒಂದು ಬೆಂಕಿ ಹತ್ತಿಕೊಂಡಿದ್ದಂತ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು, ಈಗಾಗಲೇ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿ ನಾಶ ಆಗಿದೆ ಅಂತೇಳಿ, ಅಂದ್ರೆ ಹಾನಿಯಾಗಿದೆ ಅಂತೇಳಿ ಇಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸ್ಥಳೀಯರೊಬ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನಾಯ್ತು ಮತ್ತೆ ಎಷ್ಟು ಲಾಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸರ್, ಎಷ್ಟು ಗಂಟೆಗೆ ಈ ಒಂದು ಘಟನೆ ಆಯ್ತು, ಮತ್ತೆ ಇನ್ನೂ ಕೂಡ ಬೆಂಕಿ ಆಗಿಲ್ಲ, ಯಾವ್ದ್ರಿಂದ ಬೆಂಕಿ ಹೊತ್ಕೊಂಡಿದೆ ಏನು ಅಂತ? ಸರ್, ಇದು ನಿನ್ನೆ ರಾತ್ರಿ 8 ಗಂಟೆಯಿಂದ ಬೆಂಕಿ ಹತ್ಕೊಂಡಿದ್ದು. ಇವತ್ತವರೆಗೂ ಬೆಂಕಿ ಇದೆ, ಬೆಳಗ್ಗೆವರೆಗೂ. ನಿನ್ನೆ ರಾತ್ರಿ ಸ್ವಲ್ಪ ಕಾಣಿಸ್ತಿತ್ತು ಬೆಂಕಿ, ಫಾಗ್ ಎಲ್ಲ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ತುಂಬಾ ಬೆಂಕಿ ಹತ್ಕೊಂಡಿತ್ತು. ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ತುಂಬಾ ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ಜೆಸಿಪಿ ಎಲ್ಲ ಬಂದಿತ್ತು. ಆಮೇಲೆ ಎಲ್ಲ ಕ್ರ್ಯಾಕ್ ಮಾಡಿದ್ವಿ. ನೋಡಿದ್ರೆ ತುಂಬಾ ಬೆಂಕಿ ಹತ್ತಿದೆ, ತುಂಬಾ ಲಾಸ್ ಆಗಿದೆ ಎಲ್ಲರಿಗೂ. 4 ಫ್ಲೋರು ಬೆಂಕಿ ಹತ್ತಿದೆ, ಪಕ್ಕದ ಅಂಗಡಿಗೂ ಬೆಂಕಿ ಹತ್ತಿದೆ. ಸರ್, ಎಷ್ಟು ಅಂಗಡಿಗಳಿದಾವೆ, ಏನೇನ್ ಅಂಗಡಿಗಳು, ಎಷ್ಟು ಲಾಸ್ ಆಗಿದೆ? ಸರ್, ಲಾಸ್ ಹೇಳಕ್ಕಾಗಲ್ಲ ಎಷ್ಟಾಗಿದೆ ಅಂತ. ಮ್ಯಾಕ್ಸಿಮಮ್ 4 ಫ್ಲೋರು ಬೆಂಕಿ ಹತ್ತಿದೆ. ಗ್ರೀಸು, ಬೇರಿಂಗು, ಆಯಿಲ್ ಎಲ್ಲ ಇತ್ತು ಅಂಗಡಿಯಲ್ಲಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ 4 ಅಂಗಡಿಗಳಿದೆ, ಒಟ್ಟು 4 ಅಂಗಡಿಗಳಿದೆ. ಗ್ರೀಸ್ಗಳಾಗಿರ್ಬೋದು, ಮತ್ತೆ ಸಿಎನ್ಜಿ ಗ್ಯಾಸ್ ತಯಾರಿಸುವಂತ ಅಂಗಡಿಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯ ಈಗಾಗಲೇ ಲಾಸ್ ಆಗಿದೆ. ಒಳಗಡೆ ಇದ್ದಂತ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯ ಕೆನ್ನಾಲೆಗೆ. ಇನ್ನು ಕೂಡ ಬೆಂಕಿ ಆರಿಲ್ಲ ಅಂತ ತಮ್ಮ ನೋವನ್ನ ಹೊರ ಹಾಕ್ತಿರುವಂತದ್ದು. ಸದ್ಯಕ್ಕೆ ಒಂದು ಅಗ್ನಿಶಾಮಕ ವಾಹನ ಇಲ್ಲಿದೆ ಘಟನಾ ಸ್ಥಳದಲ್ಲಿ. ಇನ್ನೂ ಕೂಡ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾದೇಶ್.